ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ 16ನೇಯ ಶ್ಲೋಕ. ಆ ಬ್ರಹ್ಮಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪ್ಯೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ನೋಡು ಅರ್ಜುನ, ಮನುಷ್ಯ ಲೋಕದಿಂದ ಮೊದಲು ಮಾಡಿಕೊಂಡು ಬ್ರಹ್ಮಲೋಕದವರೆಗೂ ಕೂಡ ಎಲ್ಲ ಲೋಕಗಳು ಆ ಲೋಕಗಳನ್ನು ಸುಖಗಳನ್ನು ಅನುಭವಿಸಿಕೊಂಡು ಮತ್ತೆ ಈ ಭೂಲೋಕಕ್ಕೆ ಜನ್ಮವೆತ್ತಿ ಬರುವಂಥದ್ದು. ಆದರೆ ನನ್ನನ್ನು ಹೊಂದಿದವರು ಮತ್ತೆ ಈ ಜನ್ಮಕ್ಕೆ ಜನನ ಮರಣಾತ್ಮಕವಾಗಿರ್ತಕ್ಕಂಥ ಭವಬಂಧನಕ್ಕೆ ಬರುವುದಿಲ್ಲ. ಆದ್ದರಿಂದ ನನ್ನನ್ನು ಯಾರು ತಿಳಿತಾರೋ ಅವರು ಧನ್ಯರು ಅಂತ ಹೇಳುವಂಥದ್ದು. ಕಾರಣ ಏನಂತಂದರೆ, ಲೋಕಗಳು ಬಹಳಷ್ಟು ದುಃಖಕಾರಕಗಳು. ಇಲ್ಲಿ ಸಂಪಾದನೆ ಮಾಡಿರುವಂಥ ಸುಖಗಳನ್ನೇ ಅನುಭವಿಸಿಕೊಂಡು ಮತ್ತೆ ಭೂಲೋಕಕ್ಕೆ ಬರುವಂಥದ್ದು. ಕಾರಣ ಏನಂತಂದರೆ, ಆ ಲೋಕಗಳೆಲ್ಲವೂ ಕೂಡ ಕ್ಷಣಿಕವಾದಂಥವುಗಳು. ಆ ಲೋಕಗಳಲ್ಲಿ ಯಾರೂ ಲೋಕಾಧಿಪತಿಗಳು ಸುಮ್ಮನೆ ಇರುವುದಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲಿ ಯಾವ್ಯಾವ ದ್ರವ್ಯಗಳನ್ನು ಯಾವ್ಯಾವ ರೀತಿಯಲ್ಲಿ ಯಾರ್ಯಾರಿಗೆ ನಾವು ದಾನ ಮಾಡಿರುತ್ತೇವೆಯೋ, ಪುಣ್ಯ ಮಾಡಿರುತ್ತೇವೆಯೋ, ಆ ಪುಣ್ಯದ ಬಲದಿಂದ, ಆ ದಾನದ ಬಲದಿಂದ ಆ ಲೋಕಗಳ ಸುಖಗಳನ್ನು ಅವರು ನಮಗೆ ಕೊಡುತ್ತಾರೆ. ಆದರೆ ನಾವು ಇಲ್ಲಿ ದಾನ ಮಾಡಿರಲಿಲ್ಲ, ಪುಣ್ಯ ಮಾಡಿರಲಿಲ್ಲ, ಸತ್ಕಾರ್ಯ ಮಾಡಿರಲಿಲ್ಲ, ಸಚ್ಚಿಂತನೆ ಮಾಡಿರಲಿಲ್ಲ, ಸತ್ಸಂಗ ಮಾಡಿರಲಿಲ್ಲ, ಯಾವ ಸಾಧು ಸಂತರ ಸಹವಾಸದಲ್ಲಿ ಇರಲಿಲ್ಲ, ಗುರು ಹಿರಿಯರ ಸೇವೆ ಮಾಡಲಿಲ್ಲ, ಮಠ ಮಂದಿರಗಳ ಸೇವೆ ಮಾಡಲಿಲ್ಲ, ತನುಮನ ದಾನಗಳನ್ನು ಮಾಡಲಿಲ್ಲ, ಕಾಯ ವಾಚ ಮನಸ ಸೇವೆ ಮಾಡಲಿಲ್ಲ, ಇವ್ಯಾವುದೂ ಇಲ್ಲ ಅಂದಾಗ ಆ ಲೋಕಗಳು ಕೂಡ ನಮಗೆ ಈ ದೇಹ ಬಿಟ್ಟ ಮೇಲೆ ಸಿಗೋದಿಲ್ಲ. ಇಲ್ಲಿ 3 ವ್ಯವಸ್ಥೆ ಇದೆ. ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವುಗಳ ಜೊತೆಗೆ ಆತ್ಮನ ಸಂಚಾರ. ಹಾಗಿರಬೇಕಾದಾಗ ಶರೀರ ಬಿಟ್ಟ ಮೇಲೆ ಈ ಶರೀರವನ್ನು ಮಾತ್ರ ಇಲ್ಲಿ ನಾವು ಭಸ್ಮಿ ಮಾಡ್ತೇವೆ, ಇಲ್ಲಾದರೆ ಮಣ್ಣಲ್ಲಿ ಹೂಳ್ತೇವೆ. ಇನ್ನು ಸೂಕ್ಷ್ಮ ಶರೀರ, ಕಾರಣ ಶರೀರ ಹಾಗೆ ಇರುತ್ತವೆ. ಇವು ಆತ್ಮನ ಜೊತೆಗೆ ಮುಂದುವರಿಯುತ್ತವೆ. ಈ ಆತ್ಮನು ಈ ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಎಲ್ಲೆಲ್ಲಿ ಹೋಗ್ತಾವ ಅಲ್ಲಲ್ಲಿ ಇವುಗಳನ್ನು ಹೊತ್ತುಕೊಂಡು ಎತ್ತಿಕೊಂಡು ಹೋಗಬೇಕಾಗುತ್ತೆ. ಸ್ಥೂಲ ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ ಇಲ್ಲಿ ಜೀವಾತ್ಮನ ಜೊತೆಗೆ ಇರಬೇಕಾದಾಗ ಏನೇನು ನಾವು ಕ್ರಿಯಾಕರ್ಮಗಳನ್ನು ಮಾಡಿರುತ್ತೇವೋ, ಪುಣ್ಯ ಪಾಪಗಳನ್ನು ಮಾಡಿರುತ್ತೇವೋ, ಅದನ್ನು ಸೂಕ್ಷ್ಮ ಶರೀರ ರೂಪಿಯಾಗಿ ಮುಂದೆ ದೇವಲೋಕಗಳಲ್ಲಿ ಆ ಪುಣ್ಯಗಳನ್ನು ಪಾಪಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಈ ಪುಣ್ಯ ಪಾಪಗಳು ಕ್ಷಣಿಕವಾಗಿರುವಂಥವುಗಳು. ಪುಣ್ಯವೂ ಕ್ಷಣಿಕ, ಪಾಪವೂ ಕ್ಷಣಿಕ. ಆ ಪುಣ್ಯವು ತೀರಿದ ಮೇಲೆ ಮತ್ತೆ ಇಲ್ಲಿ ಬರಬೇಕು, ಪಾಪವು ತೀರಿದ ಮೇಲೆ ಮತ್ತೆ ಇಲ್ಲಿ ಬರಬೇಕು. ಜನನ ಮರಣಗಳೇ ಬಹಳ ದುಃಖ ಅಂತ ಹೇಳಿದಾಗ ಅವುಗಳನ್ನು ಅನುಭವಿಸುವುದು ಮನುಷ್ಯನಿಗೆ ಅಸಂಭವ. ಹಾಗಾಗಿ ಆ ದುಃಖವು ನಿನಗೆ ಬೇಡ ಅಂತಾದರೆ ನನ್ನ ಆತ್ಮವನ್ನು, ನನ್ನ ಸ್ವರೂಪವನ್ನು ನೀನು ತಿಳಿದುಕೋ. ಯಾವಾಗ ನನ್ನನ್ನು ನೀನು ಯಥಾರ್ಥವಾಗಿ ಇದ್ದಕ್ಕಿದ್ದಂತೆ ತಿಳಿಯುತ್ತೀಯೋ ಆವಾಗ ನಿನಗೆ ಪುನರಾವರ್ತನವಾಗಿರ್ತಕ್ಕಂಥ ಜನ್ಮ ಮರಣಗಳು ಬರೋದಿಲ್ಲ. ಈ ಲೋಕದಲ್ಲಿ ಮತ್ತೆ ನೀನು ಹುಟ್ಟಬೇಕಾಗಿರೋದಿಲ್ಲ. ನೀನು ಆವಾಗ ಏಕಾತ್ಮ ರೂಪವಾದಂಥ ಬ್ರಹ್ಮರೂಪವಾಗಿ, ಆತ್ಮಸ್ವರೂಪವಾಗಿ ಮುಕ್ತನಾಗುತ್ತೀಯ. ಆದ್ದರಿಂದ ನೀನು ಮುಕ್ತನಾಗಬೇಕಾದರೆ ನೀನು ಈ ಒಂದು ಆತ್ಮಚಿಂತನೆಯನ್ನು, ಬ್ರಹ್ಮಚಿಂತನೆಯನ್ನು ಮಾಡಬೇಕು. ಯಾವಾಗ ನೀನು ನಿನ್ನನ್ನು ನೀನು ತಿಳಿದುಕೊಳ್ಳುವಂಥದ್ದು ಬ್ರಹ್ಮಚಿಂತನೆಯನ್ನು ಮಾಡ್ತೀಯೋ, ಆತ್ಮಚಿಂತನೆಯನ್ನು ಮಾಡ್ತೀಯೋ, ಆವಾಗ ನೀನು ಸಹಜವಾಗಿ ಮುಕ್ತನಾಗುತ್ತೀಯ. ಆದ್ದರಿಂದ
ಪುನರಾವರ್ತನೆ ಅನ್ನುವಂಥದ್ದು ಯಾರಿಗೂ ಬೇಡ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹಾಗಾಗಿ ಪುನರಾವರ್ತನೆ ಅನ್ನುವಂಥದ್ದು ಯಾವ ಜೀವ ಜಂತುಗಳಿಗೂ ಕೂಡ ದುಃಖಕಾರಕವಾಗಿರುವಂಥದ್ದರಿಂದ ಆ ದುಃಖಕಾರಕವಾದಂಥ ಜನ್ಮವನ್ನು ಮನುಷ್ಯನು ಇಷ್ಟಪಡೋದಿಲ್ಲ. ಹಾಗಾಗಿ ನನ್ನನ್ನು ನೀನು ತಿಳಿದುಕೊಂಡು ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.